ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿಗೆ HMPV ವೈರಸ್ ದೃಢ. ಮಗುವಿನಲ್ಲಿ ವೈರಸ್ ದೃಢದ ಹಿನ್ನೆಲೆ ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಅಲರ್ಟ್ ಆಗ್ತಾ ಇದೆ. ತುರ್ತು ಸುದ್ದಿಗೋಷ್ಠಿಯನ್ನು ಕರೆದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ 12:30ಕ್ಕೆ ಅಧಿಕಾರಿಗಳೊಂದಿಗೆ ದಿನೇಶ್ ಗುಂಡೂರಾವ್ ಸಭೆ ಇದೆ. HMPV ವೈರಸ್ ದೃಢ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದ್ದ ಹಾಗೇನೆ ಇದೀಗ ಆರೋಗ್ಯ ಇಲಾಖೆ ಅಲರ್ಟ್ ಆಗಿರುವಂತದ್ದು. ತುರ್ತು ಸುದ್ದಿಗೋಷ್ಠಿಯೊಂದನ್ನ ಕರೆದಿದ್ದಾರೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಈ ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಹೀಗಿರುವಂತ ಪ್ರಶ್ನೆ ಆಗಿದೆ. HMPV ವೈರಸ್ ದೃಢಪಟ್ಟಿರೋದು ನಿಜ, ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶವನ್ನು ಏನಾದ್ರೂ ಕೊಟ್ಟು ಬಿಡ್ತಾರಾ ಅನ್ನುವಂತ ಪ್ರಶ್ನೆಯ ಜೊತೆಗೆ ಯಾವುದೇ ಆತಂಕ ಬೇಡ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ ಅನ್ನುವಂಥ ನೆಟ್ಟಿಸಿರು ಬಿಡುವಂಥ ವಿಚಾರವನ್ನ ಹೇಳ್ತಾರಾ ಅನ್ನೋ ಕುತೂಹಲವೂ ಕೂಡ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ತುರ್ತು ಸುದ್ದಿಗೋಷ್ಠಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಆರೋಗ್ಯ ಇಲಾಖೆ ಸಕಲ ರೀತಿಯಾದಂಥ ತಯಾರಿಯನ್ನು ಮಾಡಿಕೊಂಡಿದೆ. ಯಾವುದೇ ರೀತಿಯಾದಂಥ ಭಯ ಪಡೋದು ಬೇಡ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಯಾವುದೇ ರೀತಿಯಾದಂಥ ಸಮಸ್ಯೆ ಎದುರಾಗುವುದಿಲ್ಲ ಅಂತ ಈ ಹಿಂದೆಯಿಂದಲೂ ಕೂಡ ಆರೋಗ್ಯ ಇಲಾಖೆ ಹೇಳ್ಕೊಂಡು ಬಂದಿತ್ತು. ಇದೀಗ ಬೆಂಗಳೂರಿನಲ್ಲಿ 8 ತಿಂಗಳ ಮಗುವಿನಲ್ಲಿ ವೈರಸ್ ಪತ್ತೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ, ಈ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೇನೆ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್. ಈ ಸುದ್ದಿಗೋಷ್ಠಿಯಲ್ಲಿ ಏನು ಮಾತಾಡ್ತಾರೆ ಅನ್ನೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಯಾವುದೇ ರೀತಿಯಾದಂಥ ವೈರಸ್ ಪತ್ತೆ ಆಗೋದಾಗಿರ್ಬೋದು ಅಥವಾ ಆರೋಗ್ಯ ಏರುಪೇರು ಆಗಿರೋದಾಗಿರ್ಬೋದು, ಅದನ್ನ ನೀವು ಮಾತಾಡ್ಕೊಳ್ಳೋದು ಅಥವಾ ಆ ಸುದ್ದಿ ವೈರಲ್ ಆಗೋದಕ್ಕಿಂತ ಆರೋಗ್ಯ ಇಲಾಖೆ ಅಥವಾ ಸರ್ಕಾರದ ಕಡೆಯಿಂದ ಅಥವಾ ಆಸ್ಪತ್ರೆಯ ವೈದ್ಯರು ದೃಢಪಡಿಸಿದ್ರೇನೆ ಅದನ್ನು ನಂಬೋದಕ್ಕೆ ಸಾಧ್ಯ. ಯಾಕಂದರೆ ಕಳೆದ ಬಾರಿ ಕೋವಿಡ್ ಅಂತ ಅಂದಾಗ ಒಂದಷ್ಟು ಮಂದಿ ಹೇಳ್ತಿದ್ದಂಥದ್ದು ಸುಮ್ಮನೆ ಭಯಪಡಿಸುವಂಥ ಕೆಲಸ ಆಗ್ತಾ ಇತ್ತು ಅಂತ. ಸೊ ಅದಕ್ಕೆ ಆ ಥರದ್ದು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೌದಾ, ಕನ್ಫರ್ಮ್ ಆಗಿ ಬಂದಿದೆಯಾ, ಈ ವೈರಸ್ ಯಾವ ಥರದ್ದು ಗುಣಲಕ್ಷಣವನ್ನು ಹೊಂದಿದೆ, ಆ 8 ತಿಂಗಳು ಮಗುವಿನಲ್ಲಿ ಹೇಗೆ ಬಂತು, ಆ ಮಗು ಎಲ್ಲಿಗೆ ಹೋಗಿರತ್ತೆ, ಎಲ್ಲ ಪ್ರಶ್ನೆಗಳಿರಬೇಕಾದ್ರೆ ಆರೋಗ್ಯ ಇಲಾಖೆ ಒಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ಮಾಡಲೇಬೇಕಾಗತ್ತೆ. ಅದೊಂದು ಅನಿವಾರ್ಯತೆ ಇದೆ. ಸೊ ಇದೀಗ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿರುವಂಥ ಹಿನ್ನೆಲೆಯಲ್ಲಿ ಏನು ಮಾತಾಡಬಹುದು ಆರೋಗ್ಯ ಸಚಿವರು, ಯಾವ ವಿಚಾರವನ್ನು ಪ್ರಸ್ತಾಪಿಸಬಹುದು, ಈ ಅಲರ್ಟ್ ಆಗಿದ್ದೀವಿ, ಯಾವುದೇ ರೀತಿಯಾದಂಥ ಸಮಸ್ಯೆ ಇಲ್ಲ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೀವಿ, ಇಲ್ಲಿವರೆಗೂ ಯಾವುದೇ ವೈರಸ್ ಪತ್ತೆ ಆಗಿಲ್ಲ, ಈಗ ಹರಿದಾಡ್ತಾ ಇರುವಂಥ ಸುದ್ದಿ ಸುಳ್ಳು, ಈ ಥರದ್ದೇನಾದರೂ ಹೇಳ್ತಾರೋ, ಅಥವಾ ದೃಢಪಟ್ಟಿರೋದು ಹೌದು, ಎಲ್ಲರೂ ಎಚ್ಚರಿಕೆಯಿಂದ ಇರಬೇಕು, ನಾವು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದೀವಿ, ಈ ಥರ ಏನಾದರೂ ಹೇಳ್ತಾರಾ? ಸೊ ಎಲ್ಲವೂ ಕೂಡ ಕುತೂಹಲಕ್ಕೆ ಕಾರಣವಾಗ್ತಾ ಇರೋದು. ಜೊತೆಗೆ ನಾನಾ ರೀತಿಯಾದಂಥ ಪ್ರಶ್ನೆಯನ್ನು ಕೂಡ ಹುಟ್ಟಾಗ್ತಾ ಇದೆ. ಯಾಕಂದರೆ ಈಗ ಆಲ್ರೆಡಿ ಚೀನಾ ಮತ್ತು ಹಾಂಗ್ಕಾಂಗ್ ಈ ಪ್ರದೇಶಗಳಲ್ಲಿ ವೈರಸ್ ಹೆಚ್ಚಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಅಲ್ಲಿ ಹೆಚ್ಚಿನ ರೀತಿಯಾದಂಥ ಭದ್ರತೆಯನ್ನು ಕೈಗೊಳ್ಳಲಾಗ್ತಾ ಇದೆ, ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗ್ತಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಚೀನಾಗೆ ಹೋಗಿ ಬಂದಿದ್ದಂಥ ನಮ್ಮ ಮಂಡ್ಯ ಶಾಸಕರು ರವಿಕುಮಾರ್ ಗಣಿಗ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಚೀನಾದಲ್ಲಿ ಎಲ್ಲರೂ ಮಾಸ್ಕ್ ಹಾಕೊಂಡು ಓಡಾಡ್ತಾ ಇದ್ರು, ಅಲ್ಲಿ ವೈರಸ್ ಇರಬಹುದು ಅಂತ ಬೇರೆ ಹೇಳಿದರು. ಜೊತೆಗೆ ಚೀನಾದಲ್ಲಿ ಇರುವವರನ್ನು ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಆ ಥರದ್ದು ಏನು ಸಮಸ್ಯೆ ಇಲ್ಲ ಅಂತ ಹೇಳಿದರು. ನಾನಾ ರೀತಿಯಾದಂಥ ಗೊಂದಲವೂ ಇದೆ, ಅನುಮಾನವೂ ಇದೆ. ಸೊ ಯಾವುದಕ್ಕೂ ರಿಸ್ಕ್ ತೆಗೆದುಕೊಳ್ಳೋದಕ್ಕಾಗಲ್ಲ ಅಲ್ಲ. ಓಕೆ ಬಿಡು, ಬಂದರೆ ಬರಲಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳೋದಕ್ಕಾಗಲ್ಲ. ಯಾಕಂದರೆ ಹಿಂದೆ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆಗಳನ್ನು ಎದುರಿಸಿದ್ದೀವಿ. ಹಾಗಾಗಿ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ, ಎಚ್ಚರಿಕೆಯಿಂದ ಇರಲೇಬೇಕಾದಂಥ ಅನಿವಾರ್ಯತೆ ಪ್ರತಿಯೊಬ್ಬರಿಗೂ ಇದೆ. ಜೊತೆಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೂಡ ಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಹೇಗಾಗ್ಬಿಟ್ಟಿದೆ ಅಂತಂದರೆ ಸಾಮಾಜಿಕ ಜಾಲತಾಣಗಳಲ್ಲಿ ಓಡಾಡುವಂಥ ಸುದ್ದಿಗಳು ಸುಳ್ಳು ನಿಜ ಥರ, ನಿಜ ಸುಳ್ಳು ಥರ ಆಗಿದೆ. ಜನ ಯಾವುದನ್ನು ನಂಬೋದಕ್ಕೂ ರೆಡಿ ಇಲ್ಲ, ಯಾವುದನ್ನು ನಂಬದೇ ಇರೋದಕ್ಕೂ ರೆಡಿ ಇಲ್ಲ. ಸೊ ಹೀಗಿರಬೇಕಾದ್ರೆ ಸರ್ಕಾರದ ಕಡೆಯಿಂದಲೇ ಒಂದು ಅಧಿಕೃತವಾದಂಥ ಮಾಹಿತಿ ಈ ಸಂದರ್ಭದಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ದಿನೇಶ್ ಗುಂಡೂರಾವ್ ಅವರು ಕರೆದಿರುವಂಥ ಈ ಸುದ್ದಿಗೋಷ್ಠಿಯ ಮೇಲೆ ಇದೀಗ ಎಲ್ಲರ ಚಿತ್ತ ಇದೆ. ಏನು ಮಾತಾಡಬಹುದು, ಕ್ಲಾರಿಟಿ ಏನು ಸಿಗತ್ತೆ, ಆ ಮಗುವಿನಲ್ಲಿ ಕಾಣಿಸ್ಕೊಂಡಿರೋದು HMPV ವೈರಸ್ಸನ್ನು ಯಾವ ಲಕ್ಷಣಗಳನ್ನು ಒಳಗೊಂಡಿದೆ, ಇದರ ತೀವ್ರತೆ ಎಷ್ಟರ ಮಟ್ಟಿಗಿದೆ, ಅಂದರೆ ಕೆಲವೊಂದಷ್ಟು ವೈರಸ್ಗಳು ಬಂದಾಗ ಹೆದರ್ಕೊಳ್ಳೋದೇನು ಬೇಡ, ನಾರ್ಮಲ್ ಆಗಿ ಶೀತ, ಜ್ವರ,
ತಲೆನೋವು ಇಷ್ಟೇನೆ, ಅದನ್ನು ಹೊರತುಪಡಿಸಿ ಜೀವಕ್ಕೇನು ಸಂಚಕಾರ ಇಲ್ಲ, ಆ ಥರದ್ದು ವೈರಸ್ಗಳು ಅಂದರೆ ಮೈಲ್ಡಾಗಿ ಕಾಡುತ್ತೆ ಅಂತ ಹೇಳ್ತಾ ಇದ್ರು. ಕೆಲವೊಂದಷ್ಟು ವೈರಸ್ಗಳು ನಮ್ಮ ಜೀವವನ್ನೇ ತೆಗೆಯುವಷ್ಟರ ಮಟ್ಟಿಗೆ ಆಘಾತಕಾರಿಯಾಗಿದೆ ಅಂತ ಕೂಡ ಹೇಳ್ತಾ ಇದ್ರು. ಸೊ ಹಾಗಿದ್ರೆ ಈಗ ದೃಢಪಟ್ಟಿದೆ ಅಂತ ಹೇಳಲಾಗ್ತಿರುವಂಥ ಈ HMPV ವೈರಸ್ ಎಷ್ಟರ ಮಟ್ಟಿಗೆ ಆ್ಯಕ್ಟಿವ್ ಆಗಿದೆ, ಇದ್ರ ಬಗ್ಗೆ ಕೂಡ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಬೇಕಾಗತ್ತೆ. ಹಾಗಾಗಿ ಇನ್ನೇನು 12:30 ಸುಮಾರಿಗೆ ತುರ್ತು ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಕರೆಕ್ಟಾಗಿ ಇನ್ನೊಂದು ಗಂಟೆ ಕಾಯಬೇಕಾಗತ್ತೆ. ನಮ್ಮೆಲ್ಲ ಪ್ರಶ್ನೆಗಳಿಗೆ, ನಮ್ಮೆಲ್ಲ ಗೊಂದಲಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ಆರೋಗ್ಯ ಇಲಾಖೆಯಿಂದ ಒಂದು ಸ್ಪಷ್ಟನೆ ಅನ್ನೋದು ಬೇಕಾಗತ್ತೆ. ಆ ಮಗುವಿನ ಹಿನ್ನೆಲೆಗೇನು, ಯಾವ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದಾರೆ, ಸೊ ಯಾವ ರೀಸನಿಗೆ ಬಂದಿರ್ಬೋದು 8 ತಿಂಗಳ ಮಗುವಿನಲ್ಲಿ. ಯಾಕಂದರೆ ನೋಡಿ, ಈ HMPV ವೈರಸ್ ಅಂತ ಹೇಳ್ತಾ ಇದ್ದ ಹಾಗೇನೆ ಗುಣಲಕ್ಷಣಗಳನ್ನು ಹೇಳಲಾಗಿತ್ತು. ಸೊ ಈ ಗುಣಲಕ್ಷಣಗಳಲ್ಲಿ ತಲೆನೋವು, ಶೀತ, ಜ್ವರ, ಉಸಿರಾಟದ ಸಮಸ್ಯೆ, ಇದೆಲ್ಲರ ಜೊತೆಗೆ ಮಕ್ಕಳಲ್ಲಿ, ವಯಸ್ಸಾದವರಲ್ಲಿ, ಅಸ್ತಮ ಇರುವವರಲ್ಲಿ ಈ ಪ್ರಕರಣಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಲಾಗಿತ್ತು. ಹಾಗಾಗಿ ಮಕ್ಕಳಲ್ಲಿ ಅನ್ನುವಂಥ ಒಂದು ಆತಂಕ ಮೊದಲೇ ಮನೆ ಮಾಡಿರುವಾಗ 8 ತಿಂಗಳಲ್ಲಿ ದೃಢಪಟ್ಟಿದೆ ಅಂತ ಹೇಳ್ತಾ ಇರುವಂಥ ಸುದ್ದಿಯೂ ಕೂಡ ಸಾಕಷ್ಟು ಪೋಷಕರಲ್ಲಿ ನಡುಕ ಹುಟ್ಟಿಸಿದೆ. ಹೀಗಿರಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಈಗ ಕ್ಲಾರಿಟಿ ಬೇಕಾಗಿರೋದು. ಹಾಗಾಗಿ ಸುದ್ದಿಗೋಷ್ಠಿಯತ್ತ ಎಲ್ಲರ ಚಿತ್ತವು ಇದೀಗ ನೆಟ್ಟಿರುವಂಥದ್ದು. ನಾನಾ ರೀತಿಯಾದಂಥ ಪ್ರಶ್ನೆಗಳು ಇದೆ. ಈಗ ಕಾಯ್ತಾ ಇದ್ದಾರೆ ಜನರು ಕೂಡ. ಈ HMPV ವೈರಸ್ ಕರ್ನಾಟಕದಲ್ಲಿ ದೃಢಪಟ್ಟಿರುವಂಥದ್ದು ಸತ್ಯನಾ? ಆ ಮಗುವಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ, ಇದೆಲ್ಲವೂ ಕೂಡ ಇಂಪಾರ್ಟೆಂಟ್.